ನಮಸ್ಕಾರ ಪ್ರೇಕ್ಷಕರೇ, ನೀವು ನೋಡುತ್ತಿರುವುದು ಜಾಗತಿಕ ನ್ಯೂಸ್. ಕರ್ನಾಟಕದ ಜನರೇ, ನಮ್ಮ ದೇಶದಲ್ಲಿ ಕಾರು ಮಾರುಕಟ್ಟೆಯಲ್ಲಿ ಈಗ ಟಾಟಾ, ಮಹೀಂದ್ರಾ, ಹ್ಯುಂಡಾಯ್ ಹೆಸರು ಕೇಳ್ತೀವಿ. ಆದರೆ ಈಗ ಒಂದು ದೊಡ್ಡ ಭಾರತೀಯ ಉದ್ಯಮ ಗುಂಪು, ಸ್ಟೀಲ್ನಿಂದ ಹಿಡಿದು ವಿದ್ಯುತ್ ಉತ್ಪಾದನೆವರೆಗೂ ದೇಶವನ್ನೇ ಕಟ್ಟಿದ ಕಂಪನಿ ಕಾರು ಮಾರುಕಟ್ಟೆಗೆ ಎಂಟ್ರಿ ಕೊಡ್ತಿದೆ. ಹೌದು, JSW ಗ್ರೂಪ್. ಇದು ಭಾರತದ ಉದ್ಯಮ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಆರಂಭವಾಗಬಹುದಾದ ವಿಷಯ. ಸ್ಟೀಲ್, ವಿದ್ಯುತ್, ಸಿಮೆಂಟ್ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿರುವ JSW ಗ್ರೂಪ್ ಈಗ ಕಾರು ಮಾರುಕಟ್ಟೆಗೆ ಕಾಲಿಡಲು ಸಜ್ಜಾಗಿದೆ ಎಂಬ ಸುದ್ದಿ ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಜೆಟ್ಯೂರ್ T2 ಎಂಬ SUV ಮಾದರಿಯನ್ನು ಭಾರತಕ್ಕೆ ತರಲು ಯೋಜನೆ ನಡೆದಿದೆ ಎನ್ನುವ ವರದಿಗಳು ಹರಿದಾಡುತ್ತಿವೆ. ಇದು ಕೇವಲ ಹೊಸ ಕಾರ್ ಲಾಂಚ್ ವಿಷಯವಲ್ಲ, ಇದು ಭಾರತೀಯ ಉದ್ಯಮದ ಹೊಸ ದಿಕ್ಕಿನ ಸೂಚನೆಯಾಗಬಹುದು. ಮೊದಲ ಪ್ರಶ್ನೆ ಏನುವೆಂದರೆ, JSW ಗ್ರೂಪ್ ಯಾರು? JSW ಗ್ರೂಪ್ ಒಂದು ಭಾರತೀಯ ಉದ್ಯಮ ಸಾಮ್ರಾಜ್ಯ. ಇದರ ಮೂಲಗಳು 1980ರ ದಶಕದಿಂದ ಆರಂಭವಾಗುತ್ತವೆ. ಇಂದು ಈ ಗುಂಪು ಸ್ಟೀಲ್ ಉತ್ಪಾದನೆಯಲ್ಲಿ ವಿಶ್ವಮಟ್ಟದಲ್ಲಿ ಸ್ಪರ್ಧಿಸುವ ಮಟ್ಟಕ್ಕೇರಿದೆ. JSW ಸ್ಟೀಲ್ ಭಾರತದಲ್ಲೇ ದೊಡ್ಡ ಉಕ್ಕು ಉತ್ಪಾದಕರಲ್ಲಿ ಒಂದು. ಇದರ ಘಟಕಗಳು ಕರ್ನಾಟಕದ ಬಳ್ಳಾರಿ ಭಾಗದಲ್ಲಿಯೂ ಕಾರ್ಯನಿರ್ವಹಿಸುತ್ತಿವೆ. ಸಾವಿರಾರು ಜನರಿಗೆ ಉದ್ಯೋಗ ನೀಡುತ್ತಿರುವ ಈ ಸಂಸ್ಥೆ ಕರ್ನಾಟಕದ ಆರ್ಥಿಕತೆಯಲ್ಲೂ ಮಹತ್ವದ ಪಾತ್ರ ವಹಿಸಿದೆ. JSW ಸಿಮೆಂಟ್ ನಿರ್ಮಾಣ ಕ್ಷೇತ್ರದಲ್ಲಿ ತನ್ನದೇ ಗುರುತನ್ನು ಹೊಂದಿದೆ. JSW ಎನರ್ಜಿ ವಿದ್ಯುತ್ ಉತ್ಪಾದನೆಯಲ್ಲಿ ಪ್ರಮುಖ ಸ್ಥಾನದಲ್ಲಿದೆ. ಪೋರ್ಟ್ಸ್, ಲಾಜಿಸ್ಟಿಕ್ಸ್, ಪೇಂಟ್ಸ್ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ JSW ತನ್ನ ಹಾದಿ ನಿರ್ಮಿಸಿಕೊಂಡಿದೆ. ಅಂದರೆ ಇದು ಒಂದು ಕ್ಷೇತ್ರದ ಕಂಪನಿಯಲ್ಲ, ಇದು ಬಹುಕ್ಷೇತ್ರಗಳಲ್ಲಿ ಅನುಭವ ಹೊಂದಿದ ದೊಡ್ಡ ಕಾರ್ಪೊರೇಟ್ ಗುಂಪು. ಇಂತಹ ದೊಡ್ಡ ಉದ್ಯಮ ಗುಂಪು ಕಾರು ಮಾರುಕಟ್ಟೆಗೆ ಬರಲು ನಿರ್ಧರಿಸುವುದು ಸಾಮಾನ್ಯ ಸಂಗತಿಯಲ್ಲ. ಇದಕ್ಕೆ ದೀರ್ಘಕಾಲಿಕ ತಂತ್ರ, ಹೂಡಿಕೆ ಸಾಮರ್ಥ್ಯ ಮತ್ತು ಸ್ಪರ್ಧಾತ್ಮಕ ದೃಷ್ಟಿ ಬೇಕಾಗುತ್ತದೆ. ಭಾರತದ ಕಾರು ಮಾರುಕಟ್ಟೆಯ ಸ್ಥಿತಿ. ಇಂದು ಭಾರತ ವಿಶ್ವದ ದೊಡ್ಡ ಕಾರು ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. SUV ವಿಭಾಗದಲ್ಲಿ ವಿಶೇಷವಾಗಿ ವೇಗವಾಗಿ ಬೆಳವಣಿಗೆ ನಡೆದಿದೆ. ಟಾಟಾ ಮೋಟಾರ್ಸ್, ಮಹೀಂದ್ರಾ ಅಂಡ್ ಮಹೀಂದ್ರಾ, ಹ್ಯುಂಡಾಯ್ ಮೋಟಾರ್ ಇಂಡಿಯಾ, ಮಾರುತಿ ಸುಜುಕಿ ಮುಂತಾದ ಕಂಪನಿಗಳು ಪ್ರಮುಖ ಆಟಗಾರರು. ಇತ್ತೀಚಿನ ವರ್ಷಗಳಲ್ಲಿ ಎಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ವಾಹನಗಳತ್ತ ಜನರ ಆಸಕ್ತಿ ಹೆಚ್ಚಾಗಿದೆ. ಇಂಧನ ಬೆಲೆ ಏರಿಕೆ, ಪರಿಸರ ಚಿಂತನೆ, ತಂತ್ರಜ್ಞಾನ ಅಭಿವೃದ್ಧಿ ಇವುಗಳ ಕಾರಣದಿಂದ ಪ್ಲಗ್ ಇನ್ ಹೈಬ್ರಿಡ್ ಮತ್ತು ಎಲೆಕ್ಟ್ರಿಕ್ ವಾಹನಗಳ ಭವಿಷ್ಯ ಉಜ್ವಲವಾಗಿದೆ. ಇದೇ ಸಮಯದಲ್ಲಿ ಹೊಸ ಬ್ರ್ಯಾಂಡ್ ಒಂದು ಪ್ರವೇಶಿಸುವುದು ದೊಡ್ಡ ನಿರ್ಧಾರ. ಜೆಟ್ಯೂರ್ T2 ಎಂಬುದು ಏನು? ಜೆಟ್ಯೂರ್ T2 ಮೂಲತಃ ಚೀನಾದ ಚೆರಿ ಆಟೋಮೊಬೈಲ್ ಕಂಪನಿಯ SUV ಮಾದರಿ. ಇದು ಬಾಕ್ಸಿ, ರಗ್ಡ್ ಡಿಸೈನ್ ಹೊಂದಿದ ಆಫ್ ರೋಡ್ ಶೈಲಿಯ ವಾಹನ. ಡಿಫೆಂಡರ್ ತರಹದ ರೂಪದ ಕಾರಣದಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಹೆಚ್ಚು ಗಮನ ಸೆಳೆದಿದೆ. ಈ ಮಾದರಿಯನ್ನು ಭಾರತೀಯ ಮಾರುಕಟ್ಟೆಗೆ ತರಲು JSW ಜೊತೆ ತಂತ್ರಜ್ಞಾನ ಸಹಭಾಗಿತ್ವದ ಮಾತುಕತೆ ನಡೆದಿರುವ ವರದಿಗಳು ಹರಿದಾಡುತ್ತಿವೆ. ಇದರಿಂದ JSW ತನ್ನದೇ ಬ್ರ್ಯಾಂಡ್ ಅಡಿಯಲ್ಲಿ ಈ ಮಾದರಿಯನ್ನು ಭಾರತೀಯರ ಮುಂದೆ ತರುವ ಸಾಧ್ಯತೆ ಇದೆ. ಇದು ಭಾರತೀಯ ಬ್ರ್ಯಾಂಡ್ ಆಗುತ್ತದೆಯೇ? JSW ಒಂದು ಭಾರತೀಯ ಕಂಪನಿ. ತಂತ್ರಜ್ಞಾನ ಮೂಲ ಚೀನಾದಾಗಬಹುದು, ಆದರೆ ಉತ್ಪಾದನೆ ಭಾರತದಲ್ಲಿ ನಡೆದರೆ ಇದು ಮೇಕ್ ಇನ್ ಇಂಡಿಯಾ ಮಾದರಿಯಾಗಬಹುದು. ಅನೇಕ ಜಾಗತಿಕ ಕಂಪನಿಗಳು ಭಾರತದಲ್ಲಿ ಉತ್ಪಾದನೆ ಮಾಡಿ ಭಾರತೀಯ ಮಾರುಕಟ್ಟೆಗೆ ಹಾಗೂ ರಫ್ತಿಗೆ ವಾಹನಗಳನ್ನು ತಯಾರಿಸುತ್ತಿವೆ. JSW ಕೂಡ ಅದೇ ಮಾದರಿಯನ್ನು ಅನುಸರಿಸಿದರೆ ದೇಶೀಯ ಉತ್ಪಾದನೆಗೆ ಉತ್ತೇಜನ ಸಿಗಬಹುದು. ಪ್ಲಗ್ ಇನ್ ಹೈಬ್ರಿಡ್ ತಂತ್ರಜ್ಞಾನ ಏಕೆ ಮುಖ್ಯ? ಜೆಟ್ಯೂರ್ T2 ಪ್ಲಗ್ ಇನ್ ಹೈಬ್ರಿಡ್ ಆಗಿ ಬರಬಹುದೆಂಬ ವರದಿಗಳು. ಪ್ಲಗ್ ಇನ್ ಹೈಬ್ರಿಡ್ ಅಂದರೆ ಬ್ಯಾಟರಿ ಮತ್ತು ಪೆಟ್ರೋಲ್ ಎಂಜಿನ್ ಎರಡನ್ನೂ ಬಳಸುವ ವ್ಯವಸ್ಥೆ. ಕಡಿಮೆ ದೂರವನ್ನು ಸಂಪೂರ್ಣ ಎಲೆಕ್ಟ್ರಿಕ್ ಮೋಡ್ನಲ್ಲಿ ಓಡಿಸಬಹುದು. ದೂರ ಪ್ರಯಾಣಕ್ಕೆ ಎಂಜಿನ್ ಸಹಾಯ ಮಾಡುತ್ತದೆ. ಇದು ಸಂಪೂರ್ಣ ಎಲೆಕ್ಟ್ರಿಕ್ ವಾಹನ ಮತ್ತು ಪೆಟ್ರೋಲ್ ವಾಹನ ನಡುವಿನ ಸೇತುವೆ ತಂತ್ರಜ್ಞಾನ ಎಂದು ಹೇಳಬಹುದು. ಕರ್ನಾಟಕದಲ್ಲಿ ಪೆಟ್ರೋಲ್ ಬೆಲೆ ಹೆಚ್ಚಾಗಿರುವ ಪರಿಸ್ಥಿತಿಯಲ್ಲಿ ಹೈಬ್ರಿಡ್ ವಾಹನಗಳು ಬಳಕೆದಾರರಿಗೆ ಇಂಧನ ಉಳಿತಾಯದ ಆಯ್ಕೆ ನೀಡಬಹುದು. ಬೆಂಗಳೂರು ಸೇರಿದಂತೆ ದೊಡ್ಡ ನಗರಗಳಲ್ಲಿ ದಿನನಿತ್ಯದ ಪ್ರಯಾಣ ಎಲೆಕ್ಟ್ರಿಕ್ ಮೋಡ್ನಲ್ಲಿ ನಡೆಸಿ ದೀರ್ಘ ಪ್ರಯಾಣದಲ್ಲಿ ಎಂಜಿನ್ ಬಳಸುವ ಮಾದರಿ ಜನರಿಗೆ ಆಕರ್ಷಕವಾಗಬಹುದು. ಡಿಫೆಂಡರ್ ಹೋಲಿಕೆ ಯಾಕೆ? ಲ್ಯಾಂಡ್ ರೋವರ್ ಡಿಫೆಂಡರ್ ಒಂದು ಐಕಾನಿಕ್ SUV, ಆದರೆ ಅದರ ಬೆಲೆ ಕೋಟಿ ರೂಪಾಯಿಗಳಲ್ಲಿ. ಸಾಮಾನ್ಯ ಮಧ್ಯಮ ವರ್ಗದವರಿಗೆ ಅದು ಕನಸಿನ ವಾಹನ. ಜೆಟ್ಯೂರ್ T2 ಡಿಸೈನ್ ಹೋಲಿಕೆಯಿಂದ ಜನ ಡಿಫೆಂಡರ್ಗೆ ಹೋಲಿಸುತ್ತಿದ್ದಾರೆ, ಆದರೆ ಇದು ಅಧಿಕೃತವಾಗಿ ಡಿಫೆಂಡರ್ಗೆ ಸಂಬಂಧಿಸಿದ ಮಾದರಿಯಲ್ಲ. ಇದು ಸ್ವತಂತ್ರ ಮಾದರಿ. ಯಾವ ಕಂಪನಿಗಳಿಗೆ ಟಕ್ಕರ್? JSW SUV ಮಾರುಕಟ್ಟೆಗೆ ಬಂದರೆ ಟಾಟಾ ಮೋಟಾರ್ಸ್ನ ಸಫಾರಿ ಮತ್ತು ಹ್ಯಾರಿಯರ್, ಮಹೀಂದ್ರಾನ ಸ್ಕಾರ್ಪಿಯೋ ಮತ್ತು XUV ಸರಣಿಗಳು, ಹ್ಯುಂಡಾಯ್ನ ಟ್ಯೂಸಾನ್ ಮುಂತಾದ ಮಾದರಿಗಳಿಗೆ ಸ್ಪರ್ಧೆ ಸೃಷ್ಟಿ ಮಾಡಬಹುದು. ಬೆಲೆ 25 ರಿಂದ 35 ಲಕ್ಷ ನಡುವೆ ಇದ್ದರೆ ಮಧ್ಯಮ ಮತ್ತು ಮೇಲ್ಮಧ್ಯಮ ವರ್ಗದ ಗ್ರಾಹಕರಿಗೆ ಇದು ಹೊಸ ಆಯ್ಕೆಯಾಗಬಹುದು. JSWಗೆ ಸವಾಲುಗಳು.
ಕಾರು ಉದ್ಯಮ ಸುಲಭವಲ್ಲ. ವಿನ್ಯಾಸ, ಸುರಕ್ಷತೆ, ಸರ್ವಿಸ್ ನೆಟ್ವರ್ಕ್, ಸ್ಪೇರ್ ಪಾರ್ಟ್ಸ್ ಲಭ್ಯತೆ, ಬ್ರ್ಯಾಂಡ್ ನಂಬಿಕೆ ಎಲ್ಲವೂ ಮುಖ್ಯ. ಜೆಎಸ್ಡಬ್ಲ್ಯೂ ಈಗಾಗಲೇ ಭಾರೀ ಉದ್ಯಮ ಅನುಭವ ಹೊಂದಿದ್ದರೂ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಹೊಸದು. ಗ್ರಾಹಕರ ವಿಶ್ವಾಸ ಗಳಿಸಲು ಸಮಯ ಬೇಕಾಗುತ್ತದೆ. ಡೀಲರ್ ನೆಟ್ವರ್ಕ್ ನಿರ್ಮಾಣ, ಉತ್ಪಾದನಾ ಘಟಕ ಸ್ಥಾಪನೆ, ಪರೀಕ್ಷೆ ಮತ್ತು ಸುರಕ್ಷತಾ ಮಾನದಂಡಗಳನ್ನು ಪೂರೈಸುವುದು ದೊಡ್ಡ ಕಾರ್ಯ. ಕರ್ನಾಟಕದ ದೃಷ್ಟಿಯಿಂದ ಬಳ್ಳಾರಿ ಭಾಗದಲ್ಲಿ ಜೆಎಸ್ಡಬ್ಲ್ಯೂ ಸ್ಟೀಲ್ ಇರುವುದರಿಂದ ಈಗಾಗಲೇ ಉದ್ಯೋಗ ಸೃಷ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ವಾಹನ ಉತ್ಪಾದನಾ ಘಟಕ ಕರ್ನಾಟಕದಲ್ಲಿ ಸ್ಥಾಪನೆಯಾದರೆ ಅದು ದೊಡ್ಡ ಆರ್ಥಿಕ ಚಲನೆಯನ್ನು ತರಬಹುದು. ಬೆಂಗಳೂರು ಈಗಾಗಲೇ ತಂತ್ರಜ್ಞಾನ ಮತ್ತು ಸ್ಟಾರ್ಟ್ಅಪ್ ಕೇಂದ್ರವಾಗಿದೆ. ಎಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ವಾಹನ ತಂತ್ರಜ್ಞಾನಕ್ಕೆ ಇದು ಸೂಕ್ತ ವಾತಾವರಣ. ಭವಿಷ್ಯದ ಚಿತ್ರ: ಭಾರತದಲ್ಲಿ ಮುಂದಿನ ದಶಕ ಎಸ್ಯುವಿ ಮತ್ತು ಎಲೆಕ್ಟ್ರಿಕ್ ವಾಹನಗಳದ್ದಾಗಲಿದೆ ಎಂಬ ಅಂದಾಜುಗಳಿವೆ. ಜೆಎಸ್ಡಬ್ಲ್ಯೂ ಈಗ ಪ್ರವೇಶಿಸಿದರೆ ಅದು ಭವಿಷ್ಯ ಕಣ್ಣಿನಲ್ಲಿ ಇಟ್ಟುಕೊಂಡ ನಿರ್ಧಾರವಾಗಬಹುದು. ದೊಡ್ಡ ಉದ್ಯಮ ಗುಂಪುಗಳು ತಮ್ಮ ಪೋರ್ಟ್ಫೋಲಿಯೋ ವಿಸ್ತರಿಸುವುದು ಸಾಮಾನ್ಯ ಸಂಗತಿ. ಆದರೆ ಕಾರು ಉದ್ಯಮದಲ್ಲಿ ಯಶಸ್ಸು ಸಾಧಿಸಲು ನಿರಂತರ ಹೂಡಿಕೆ ಮತ್ತು ನವತನ ಅಗತ್ಯ. ಸಾರಾಂಶ: ಜೆಎಸ್ಡಬ್ಲ್ಯೂ ಗ್ರೂಪ್ ದೇಶದ ದೊಡ್ಡ ಉದ್ಯಮ ಶಕ್ತಿ. ಜೆಟ್ಯೂರ್ T2 ಮಾದರಿಯ ಆಧಾರದ ಮೇಲೆ ಎಸ್ಯುವಿ ತರಲು ಮುಂದಾದರೆ ಅದು ಭಾರತೀಯ ಕಾರು ಮಾರುಕಟ್ಟೆಯಲ್ಲಿ ಹೊಸ ಅಧ್ಯಾಯವಾಗಬಹುದು. ಇದು ಡಿಫೆಂಡರ್ಗೆ ನೇರ ಸ್ಪರ್ಧೆಯಲ್ಲ, ಆದರೆ ಡಿಸೈನ್ ಮತ್ತು ಹೈಬ್ರಿಡ್ ತಂತ್ರಜ್ಞಾನದಿಂದ ಜನರ ಕುತೂಹಲ ಹೆಚ್ಚಿಸಿದೆ. ಟಾಟಾ, ಮಹೀಂದ್ರಾ, ಹ್ಯುಂಡೈ ಮುಂತಾದ ಕಂಪನಿಗಳಿಗೆ ಹೊಸ ಸ್ಪರ್ಧೆ ಎದುರಾಗಬಹುದು. ಇದು ಇನ್ನೂ ಅಧಿಕೃತ ಘೋಷಣೆಯ ಹಂತದಲ್ಲಿಲ್ಲ. ಬೆಲೆ, ಸ್ಪೆಕ್ಸ್, ಲಾಂಚ್ ದಿನಾಂಕ ಇವುಗಳ ಬಗ್ಗೆ ಸ್ಪಷ್ಟ ಮಾಹಿತಿ ಬಂದ ಮೇಲೆ ಮಾತ್ರ ಪೂರ್ಣ ಚಿತ್ರ ಗೊತ್ತಾಗುತ್ತದೆ. ಆದರೂ ಒಂದು ವಿಷಯ ಸ್ಪಷ್ಟ: ಭಾರತೀಯ ಉದ್ಯಮ ದಿಗ್ಗಜರು ಈಗ ಕಾರು ಕ್ಷೇತ್ರದಲ್ಲೂ ತಮ್ಮ ಹಾದಿ ನಿರ್ಮಿಸಲು ಸಜ್ಜಾಗುತ್ತಿದ್ದಾರೆ. ಕೊನೆಯ ಮಾತು: ಜೆಎಸ್ಡಬ್ಲ್ಯೂ ಸ್ಟೀಲ್ನಲ್ಲಿ ದೇಶ ಕಟ್ಟಿದೆ. ಈಗ ರಸ್ತೆಗಳಲ್ಲಿ ತನ್ನ ಗುರುತು ಮೂಡಿಸಬಹುದೇ ಎಂಬುದು ಮುಂದಿನ ಕೆಲವು ವರ್ಷಗಳಲ್ಲಿ ಗೊತ್ತಾಗಲಿದೆ. ಈ ಬೆಳವಣಿಗೆ ಭಾರತೀಯ ವಾಹನ ಉದ್ಯಮದ ದಿಕ್ಕು ಬದಲಾಯಿಸುವ ಸಾಧ್ಯತೆ ಹೊಂದಿದೆ. ಭಾರತದ ದೊಡ್ಡ ಉದ್ಯಮ ಬೆಳವಣಿಗೆಗಳು, ಕಾರು ಮಾರುಕಟ್ಟೆ ಬದಲಾವಣೆಗಳು, ಕೃಷಿ, ತಂತ್ರಜ್ಞಾನ, ಆರ್ಥಿಕತೆ, ಜನರ ಬದುಕಿಗೆ ಸಂಬಂಧಿಸಿದ ಪ್ರತಿಯೊಂದು ಪ್ರಮುಖ ವಿಷಯವನ್ನು ನಾವು ನಿಮ್ಮ ಮುಂದೆ ತರುತ್ತೇವೆ. ಆಳವಾಗಿ, ಸ್ಪಷ್ಟವಾಗಿ, ನಿಜವಾದ ಮಾಹಿತಿ ಜೊತೆ. ನೀವು ಈ ರೀತಿಯ ವಿಶ್ಲೇಷಣಾತ್ಮಕ ವಿಡಿಯೋಗಳನ್ನು ಇಷ್ಟಪಟ್ಟಿದ್ದರೆ ಈಗಲೇ ನಮ್ಮ ಚಾನೆಲ್ ಜಾಗತಿಕ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳು ನಮಗೆ ಮುಖ್ಯ. ಈ ವಿಷಯದ ಬಗ್ಗೆ ನಿಮ್ಮ ಸಲಹೆಗಳು, ಅಭಿಪ್ರಾಯಗಳಿದ್ದರೆ ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ನಿಮ್ಮ ಅಭಿಪ್ರಾಯ ಏನು? ಹೊಸ ಭಾರತೀಯ ಬ್ರ್ಯಾಂಡ್ಗೆ ನೀವು ಅವಕಾಶ ಕೊಡುತ್ತೀರಾ? ಹೈಬ್ರಿಡ್ ಎಸ್ಯುವಿ ಭವಿಷ್ಯ ಎಂದು ನೀವು ನಂಬುತ್ತೀರಾ? ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಮತ್ತೊಂದು ಮಹತ್ವದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ನಿಮ್ಮ ಜಾಗತಿಕ ನ್ಯೂಸ್.